ಫ್ರೆಂಡ್ಸ್ ನಮಸ್ಕಾರ, ನಿಮ್ಮ ಪ್ರೀತಿಯ ಮಲ್ಲು ಬೀದರ್ ಮಾತಾಡ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇವತ್ತು ಶ್ರೀ ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಖಾನಾಪುರಕ್ಕೆ. ಬರ್ರಿ ಅಲ್ಲಿ ಒಳಗೆ ಹೆಂಗೈತಿ ಅಲ್ಲಿ ಏನೈತಿ ಅಂತ ನಿಮ್ಗೆ ತೋರಿಸ್ತೀನಿ. ಇದು ಬಸ್ಸಿನ ಹೋಗೋ ವ್ಯೂ ಐತಿ, ನೋಡ್ಕೊರಿ ಇಲ್ಲಿಂದ. ಅಲ್ಲಿಂದ ತೋರಿಸ್ತೀನಿ ಒಳಗೆ ಹೋಗಿ. ದರ್ಶನಕ್ಕೆ ಒಳಗೆ ಬಂದೀವಿ ಗುಡಿ ಹತ್ರ. ಬಂದಿಲ್ಲಿಗೆ ನೋಡ್ರಿ, ಈಗ ಏನಂತಾರೆ ಗುಂಡ ಹತ್ರ ಬಂದೀವಿ. ಗುಂಡ ಹೆಂಗೈತೆ ಅಂತ ತೋರಿಸ್ತೀನಿ ನೋಡ. ಗುಂಡದಾಗ ಭಾಳ ಇಲ್ಲಿ ಎಲ್ಲರೂ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಇದೇ ಮೇನ್ ಪವಿತ್ರವಾದ ಮೈಲಾರ ಮಲ್ಲಣ್ಣನ ಮೇನ್ ಇದು ನೋಡ್ರಿ. ಹೆಂಗೈತೆ ಗುಂಡ, ಫುಲ್ ನೀರು ಐತೆ ನೋಡ್ರಿ. ಇದೇನಂತ ಹೇಳ್ರಿ, ಜನವರಿ ತಿಂಗಳದ ಫುಲ್ ಹೆವಿ ಇದ್ರಾಗ ಏನಂತಾರೆ ಜಾತ್ರೆದ ಫುಲ್ ಪಬ್ಲಿಕ್ ಇರುತ್ತೆ. ಬಟ್ ಜನವರಿ ತಿಂಗಳದಾಗ ಡಿಸೆಂಬರ್ ಹಿಡಿದುಕೊಂಡು ಜನವರಿ ತಿಂಗಳು ಫುಲ್ ಸಂಡೇ ಅಂದರೆ ಪಬ್ಲಿಕ್ ಫುಲ್ ಪಬ್ಲಿಕ್ ಇರ್ತದೆ ಇದ್ರಾಗ ನೋಡ್ರಿ. ಗುಡ್ಡ ಐತೆ ನೋಡ್ರಿ. ಈಗ ನಾನು ಏನಂತಾರೆ ಗುಂಡದ ಮುಣಗ್ ಬರ್ತೀನಿ. ಆ್ಯಕ್ಚುಲಿ ಗುಂಡದಾಗ ಸ್ನಾನ ಮಾಡ್ಕೊಂಡು ರೆಡಿ ಆದ. ಈಗ ಏನಂತಾರೆ ಗುಡಿ ದೇವಸ್ಥಾನ ಗರ್ಭಗುಡಿ ಕಡೆ ಹೋಗ್ತಾಯಿದ್ದೀನಿ ನೋಡ್ರಿ. ಇದು ಹೋಗೋ ದಾರಿ ಐತಿ, ಹಂಗೆ ಹೋಗ್ತಾಯಿದ್ದೀನಿ. ಗರ್ಭಗುಡಿ ಇದ್ದಾಗ ಅಲ್ಲಿ ಮೈಲಾರ ಮಲ್ಲಣ್ಣ ದೇವ್ರದ್ದು ಪೂರಾ ನಿಮ್ಗೆ ಗುಡಿ ತೋರಿಸ್ತೀನಿ, ಮತ್ತು ಒಳಗೆ ಗರ್ಭಗುಡಿ ಮೈಲಾರ ಮಲ್ಲಣ್ಣ ಸ್ವಾಮೀಜಿ ಕೂಡ ತೋರಿಸ್ತೀನಿ. ಇದು ಗುಡಿ ಎದುರಿಂದ ಐತಿ, ಮೈಲಾರ ಮಲ್ಲಣ್ಣ ದೇವ್ರದ್ದು ಗುಡಿ ಎದುರಿಂದ ಐತಿ. ಫ್ರಂಟ್ ಸೈಡ್ದು ಐತಿ ನೋಡ್ರಿ. ಫ್ರಂಟ್ ಸೈಡ್ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಹೆಂಗೈತಿ ನೋಡ್ರಿ. ಈಗ ಇದೇ ಇದರಿಂದ ಒಳಗೆ ಹೋಗೋದೈತಿ ಗುಡಿ ಒಳಗೆ. ಹಂಗೆ ನಾನು ಇಲ್ಲಿ ಟೆಂಗ್ ಭೀ ತೊಗೋಬೇಕು. ಟೆಂಗ್ ತೊಗೋ ಜಾಗದಾಗ ಹೋಗ್ತೀನಿ. ತೊಗೊಂಡಿನಿ, ಒಳಗೆ ಹೋಗ್ತಾಯಿದ್ದೀನಿ ದೇವ್ರ ಗುಡಿ ಒಳಗೆ. ಇದು ಗುಡಿ ಫಸ್ಟ್ ಸ್ಟೆಪ್. ಮೈಲಾರ ಮಲ್ಲಣ್ಣ ಇಳಿಕೋಟ್ಗೆ ಈಗ ಇಲ್ಲಿಂದ ಹೋಗೋದೈತೆ ನೋಡ್ರಿ. ಅದ್ರ ಇದು ಜಾತ್ರೆ ಟೈಮ್ ಫುಲ್ ಏನಂತಾರೆ ಹೆವಿ ರಶ್ ಇರ್ತದೆ ಜಾಗದಾಗ ಫುಲ್ಲು. ಇವಾಗೆಲ್ಲ ಏನಂತಾರೆ ಅಷ್ಟೇನು ಇದಿಲ್ಲ. ಇದು ಏನಂತಾರೆ ಗುಡಿ ಫುಲ್ ಇಲ್ಲಿಂದೆಲ್ಲ ಫುಲ್ ಹೆವಿ ರಶ್ ಇರ್ತದೆ ಜಾತ್ರೆ ಟೈಮ್. ಫುಲ್ ತೊಗೊಂಡು ಹಿಂಗೆ ಬರ್ತಾರೆ ದೇವ್ರಿಗೆ. ಹಿಂಗೆ ಏನಂತಾರೆ ಇಲ್ಲಿಂದ ದರ್ಶನ ಮಾಡೋಕೆ ಬರ್ತಾರೆ. ಈಗ ಇದು ಗುಡಿ, ಆ್ಯಕ್ಚುಲಿ ಗುಡಿ ಹತ್ರ ಬಂದೀವಿ. ಹಾಗೆ ಏನಂತಾರೆ ನೋಡ್ರಿ, ಇದು ಗರ್ಭಗುಡಿ, ಮೈಲಾರ ಮಲ್ಲಣ್ಣ ದೇವ್ರದ್ದು ಗರ್ಭಗುಡಿ ಇದು. ನೋಡ್ರಿ ಇಲ್ಲಿ ಏನಿದೆ ಗುಡಿ, ನೋಡ್ರಿ ಇದು ಗುಡಿ. ಇದು ನೋಡ್ರಿ ಗುರುಜಿಯವ್ರು ಬಂದಾರ. ಈ ಗುರುಜಿ ದೇವ್ರ ಬಗ್ಗೆ ಮಹಿಮೆ ಹೇಳ್ತಾರೆ, ಕೇಳ್ರಿ ಎಲ್ಲರೂ. ಶ್ರೀ ಕ್ಷೇತ್ರ ಮೈಲಾರ ಮಲ್ಲಣ್ಣ ಖಂಡೋಬ ದೇವಸ್ಥಾನವು ಅತ್ಯಂತ ಪುರಾತನ ಮತ್ತು ಇತಿಹಾಸವನ್ನು ಉಳ್ಳುವಂಥ ಒಂದು ದೇವಸ್ಥಾನವಾಗಿದ್ದು, ಇಲ್ಲಿ ಸಾಕ್ಷಾತ್ ಶಿವನೇ ಒಂದು ಮಾರ್ತಾಂಡ ಭೈರವನ ಅವತಾರ ತಾಳಿ ಮಲ್ಲಾಸುರ ಮತ್ತು ಮಣಿಕಾಸುರನ ರಾಕ್ಷಸರಿಗೆ ಸಂಹಾರ ಮಾಡಿದಂಥ ಒಂದು ಪುಣ್ಯ ಸ್ಥಳವೇ ಈ ಒಂದು ಸುಕ್ಷೇತ್ರ ಮೈಲಾರ. ಇಲ್ಲಿ ಶಿವನು ಭೈರವನ ಅವತಾರ ತಾಳಿ ರಾಕ್ಷಸರಿಗೆ ಸಂಹಾರ ಮಾಡಿದ್ದಕ್ಕಾಗಿ ಆ ಒಂದು ಶಿವನಿಗೆ ಮಲ್ಲಣ್ಣ, ಮೈಲಾರಲಿಂಗ, ಮಾಲತೇಶ, ಖಂಡೋಬ, ಮಲ್ಹಾರಿ, ಮಹಳಸಾಕಾಂತ ಈ ರೀತಿ ಅನೇಕ ಹೆಸರುಗಳು ಬಂದಿವೆ. ಈ ಭಾರತ ದೇಶದಲ್ಲಿ ಇರುವಂತಹ ಮೈಲಾರಲಿಂಗನ ದೇವಸ್ಥಾನದಲ್ಲಿ ಈ ಒಂದು ದೇವಸ್ಥಾನ ಮೂಲ ದೇವಸ್ಥಾನವಾಗಿದ್ದು, ಇದಕ್ಕೆ ದಕ್ಷಿಣ ಕಾಶಿ, ಪ್ರೇಮಪುರ, ಖಾನಾಪುರ, ಆದಿ ಮೈಲಾರ ಹೀಗೆ ಹಲವಾರು ಹೆಸರಿನಿಂದ ಕರೆಯುತ್ತಾರೆ. ಈ ಒಂದು ದೇವರಿಗೆ ಭಂಡಾರ ಅತ್ಯಂತ ಪ್ರಿಯವಾಗಿದ್ದು, ಇಲ್ಲಿ ಬರುವಂತಹ ಭಕ್ತಾದಿಗಳು ಕೊಬ್ಬರಿ ಮತ್ತು ಭಂಡಾರವನ್ನು ಮಿಶ್ರಣ ಮಾಡಿ ದೇವರಿಗೆ ಅರ್ಪಿಸಿ ದೇವಸ್ಥಾನದ ಸುತ್ತ ಶಿವಮಲ್ಲಹಾರಿ 7 ಕೋಟಿ ಉಗಿ ಎಂದು ಹಾರಿಸುವುದು ಇಲ್ಲಿನ ಒಂದು ಪರಂಪರೆ ಆಗಿದೆ. ಇಲ್ಲಿ ಚಟ್ಟಿ ಅಮಾವಾಸ್ಯೆಯಿಂದ ಎಳ್ಳು ಅಮಾವಾಸ್ಯೆವರೆಗೆ ಒಂದು ತಿಂಗಳ ಕಾಲ ಅತಿ ವಿಜೃಂಭಣೆಯಿಂದ ಜಾತ್ರೆ ಜರುಗುತ್ತಿದೆ. ಈ ಒಂದು ಜಾತ್ರಾ ಸಂದರ್ಭದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಸೇರಿದಂತೆ ಕರ್ನಾಟಕದ ಮೂಲೆಯಿಂದ ಲಕ್ಷಾಂತರ ಸಂಖ್ಯೆಯ ಭಕ್ತಾದಿಗಳು ಒಂದು ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. ಈ ಒಂದು ಕ್ಷೇತ್ರದಲ್ಲಿ 108 ತೀರ್ಥ ಕುಂಡಗಳಿದ್ದು, ಒಂದೊಂದು ಕುಂಡವು ಒಂದೊಂದು ವಿಶೇಷತೆಯನ್ನು ಹೊಂದಿದೆ. ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ಜಾತ್ರೆ ಈ ಒಂದು ಮೈಲಾರ ಕ್ಷೇತ್ರದಲ್ಲಿ ಜರುಗುತ್ತಿದ್ದು, ಈ ಒಂದು ಸ್ಥಾನವು ಅತ್ಯಂತ ಜಾಗೃತವಾಗಿದೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಬೇಡಿಕೊಂಡಂತಹ ಹರಕೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಈಡೇರುತ್ತವೆ ಹಾಗೂ ಮೈಲಾರಲಿಂಗ ಭಕ್ತರಿಗೆ ಆದಷ್ಟು ಬೇಗ ಒಲಿಯುತ್ತಾನೆ ಅಂತೇಳಿ ತಮ್ಮ ಮುಖಾಂತರ ನಾನು ಹೇಳಲು ಬಯಸುತ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಗುರುಜಿ.